ಇದ್ದಾರೆ ಗಟ್ಟಿಯಾಗಿರೋ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಈ ವ್ಲಾಗ್ನಲ್ಲಿ ನಾವು ಕರ್ಗ ನೋಡೋಕೆ ಹೋಗಿದ್ವಿ. ಬೆಂಗಳೂರು ಕರ್ಗ, ಫೇಮಸ್ ಬೆಂಗಳೂರು ಕರ್ಗ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ನನಗೂ ಕೂಡ 3 ವರ್ಷದಿಂದ ನೋಡಬೇಕು ಅಂತ ತುಂಬಾ ಅನ್ಕೊತಿದ್ದೆ, ಬಟ್ ನೋಡೋಕ್ಕಾಗಲಿಲ್ಲ ಹಲವಾರು ಕಾರಣಗಳಿಂದ. ಸೊ ಈ ವರ್ಷ ನೋಡಲೇಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗಳು ಕೂಡ ಇದ್ಲು. ಸೊ 3 ಜನನು ಹಾಗೇನೆ ಪಾಪನ್ನು ಕರ್ಕೊಂಡು ಮಿಡ್ ನೈಟ್ ಹೋಗಿದ್ದು. ಆಲ್ರೆಡಿ ಅದು ಮಾರ್ಕೆಟ್ ಹತ್ರ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ನಾವು ಮಾರ್ಕೆಟ್ ಹತ್ರನೇ ಹೋಗೋಣ ಅಂತ ಹೇಳಿ ಮಾರ್ಕೆಟ್ ಹತ್ರ ಬಂದಿದ್ದರಿಂದ ನಾವು ಮುಂದೆ ನೆಕ್ಸ್ಟ್ ಯಾವ ರೋಡಿಗೆ ಬರುತ್ತೆ ಅಂತ ಹೇಳಿ ತಿಳ್ಕೊಂಡು, ಹಾಗೆ ನಂಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಲೈವ್ ಅಪ್ಡೇಟ್ ಕೊಡ್ತಾಯಿದ್ರು, ಎಲ್ಲಿ ಬರ್ತಿದೆ ಕರ್ಗ ಅಂತ. ಸೊ ಅದನ್ನು ನೋಡ್ಕೊಂಡು ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಂ ಬನ್ನಿ ಮೇಡಮ್, ಈ ಟೈಮಲ್ಲಿ ಇಲ್ಲಿ ಬರ್ತಿದೆ ಅಂತ ಮೆಸೇಜ್ ಮಾಡ್ತಾಯಿದ್ರು. ಸೊ ಆ ಅಣ್ಣನ ಮುಖಾಂತರ ನಾವು ಈ ಸರಿ ಕರ್ಗ ನೋಡೋ ಥರ ಆಯಿತು. ತುಂಬ ಎಮೋಷನಲ್ ಆಗಿದ್ದೆ, ತುಂಬ ಸಖತ್ತಾಗಿತ್ತು, ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕರ್ಗ ನೋಡ್ಕೊಂಡು ಬಂದ್ವಿ. 3 ಗಂಟೆಗೆ ಎದ್ದು ಮಕ್ಳನ್ನ ಕರ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ. ನಾನು ಇಷ್ಟೊಂದು ಜನ ಇರ್ತಾರೆ, ಹಾಗೆ ಇಷ್ಟೊಂದು ದೇವಸ್ಥಾನದ ಹತ್ರ ಇರ್ತಾರೆ ಜನ ಅಂತ ಗೊತ್ತಿತ್ತು. ಬಟ್ ಗಲ್ಲಿಲೂ ಮಾರ್ಕೆಟಲ್ಲಂತೂ ತುಂಬಾ ಜನ, ಗಲ್ಲಿ ಇರುತ್ತಲ್ವ ರೋಡ್ಗಳು, ಅಲ್ಲೆಲ್ಲ ಫುಲ್ ಜನ. ಬೆಳಗಿನ ಜಾವ ಏನೋ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಅನಿಸ್ತಾ ಇತ್ತು. ನಾನು ಇದು ಮೇನ್ ರೋಡಲ್ಲಿ ತೋರಿಸಿರೋದು. ರೋಡಲ್ಲೂ ಕೂಡ ಜಾಸ್ತಿ ಜನ ಇದ್ದರು. ಯಾಕಂದರೆ ನಾವು ಸ್ಕೂಟಿಲಿ ಹೋಗಿದ್ರಿಂದ ಅಮ್ಮನು ಕಾರ್ ತೆಗೆದ್ರೆ ಎಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ಲ, ಟೈಮ್ ಸಿಗಲ್ಲ, ಹಾಗೆ ಜಾಗನೂ ಸಿಗಲ್ಲ, ಮಿಸ್ ಆಗಿಬಿಡುತ್ತೆ, ನೋಡೋಕ್ಕೆ ಸಿಗಲ್ಲ ಕರ್ಗ ಅಂತ ಹೇಳಿ ನಾವು ಬೈಕಲ್ಲೇ ಹೋಗೋಣ ಅಂತ ಹೇಳಿ ಬೈಕಲ್ಲೇ ಬಂದಿದ್ದೀವಿ. ಈ ಸರಿ ಕರ್ಗ ಸ್ವಲ್ಪ ಲೇಟಾಗೆ ಬಂದಿದ್ದರಿಂದ ಸ್ವಲ್ಪ ಲೇಟ್ ಆಗಿತ್ತು. ಮಾರ್ಕೆಟ್ ಹತ್ರ ಬರೋದು ತುಂಬಾ ಲೇಟ್ ಆಗ್ತಿತ್ತು. ನಾವು ಆ್ಯಕ್ಚುಲಿ 6 ಗಂಟೆಗೆ ಹೋಗಿದ್ದಿದ್ರೂ ಚೆನ್ನಾಗೇ ನೋಡ್ಬೋದಾಗಿತ್ತು ಮಕ್ಕಳಿಗೆ. ಬಟ್ ಫಸ್ಟ್ ಟೈಮ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಹಾಗೆ ಎಷ್ಟು ಗಂಟೆಗೆ ಹೊರಡುತ್ತೆ, ಎಷ್ಟು ಗಂಟೆಗೆ ನಾವು ನೋಡ್ಬೋದು ಅನ್ನೋದು ಒಂದು ಐಡಿಯಾ ಕೂಡ ಇರಲಿಲ್ಲ ನಮಗೆ. ಅದೇ ಹೊರಗಡೆ ಬಂದಮೇಲೆ ಈ ಥರ ಮಾರ್ಕೆಟು, ಅಣ್ಣಮ್ಮ ದೇವಸ್ಥಾನ ಹಾಗೆ ಇಲ್ಲೆಲ್ಲ ಬರುತ್ತೆ ಅಂತ ಒಂದು ಗೊತ್ತಿತ್ತು, ಅದ್ರ ಬಗ್ಗೆ ಗೊತ್ತಿತ್ತು. ಅದಕ್ಕೆ ನಾವು ಚಿಕ್ಕಪೇಟೆ ಕಡೆ ಹೋಗೋಣ, ಅಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಎಷ್ಟು ಜನ ಗೊತ್ತಾ, ಕಾಲಿಡೋಕ್ಕೂ ಆಗಲ್ಲ ಅಷ್ಟು ಜನ. ಬೈಕಲ್ಲಿ ಅವ್ರುಗಳೇ ತುಂಬ ಜಾಸ್ತಿ ಜನ. ಇದು ಫ್ಯಾಮಿಲೀಸ್ಗಳು ಇದ್ದರು, ಬರೀ ಬಾಯ್ಸು ಅವ್ರು ಮಾತ್ರ ಇದ್ದರು ಅಂತ ಅಂದ್ಕೊಬೇಡಿ. ಫ್ಯಾಮಿಲೀಸ್ಗಳೇ ತುಂಬ ಜನ ಇದ್ದರು. ಚಿಕ್ಕ ಮಕ್ಕಳು ಕರ್ಕೊಂಬಂದಿರೋರು ಇದ್ದರು. ನನ್ನ ಮಗಳೇ ಚಿಕ್ಕವಳೇನೋ, ಅಯ್ಯೋ 3 ಗಂಟೆ ರಾತ್ರಿಯಲ್ಲಿ ನಾನು ನೋಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಲ್ವ ಅಂತ ಅಂದ್ಕೊತಿದ್ದೆ. ಬಟ್ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಯಿತು, ಇನ್ನೂ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಹಾಗೆ ಎಲ್ಲ ದೇವಸ್ಥಾನಗಳಿಂದ ಈ ಥರ ತೇರುಗಳು, ದೇವ್ರನ್ನ ತಗೊಂಬಂದಿದ್ರಲ್ವ. ಸೊ ಅದ್ರ ಕೂಡ ಮೆರವಣಿಗೆ ಎಲ್ಲ ಹೋಗ್ತಾಯಿತ್ತು, ಅದನ್ನೆಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗ್ತಿದ್ದೀವಲ್ವ, ಸ್ವಲ್ಪ ಕತ್ಲೆ ಇತ್ತಲ್ವ, ಮಿಡ್ ನೈಟ್ ಅಲ್ವ. ಸೊ ನಾವು ಮಧ್ಯರಾತ್ರಿ 3 ಗಂಟೆಯಲ್ಲಿ ನಾವು ಮನೆ ಬಿಟ್ಟಿದ್ದು. ಸೊ ಅದಕ್ಕೆ ಜನ ಇರ್ತಾರೋ ಇಲ್ವೋ, ನಾವು ದೇವಸ್ಥಾನದ ಹತ್ರನೇ ಹೋಗಬೇಕು ಅಂತ ಎಲ್ಲ ಕನ್ಫ್ಯೂಷನ್ ಇತ್ತು. ಬಟ್ ಅಲ್ಲಿಗೆ ಹೋದ್ಮೇಲೆ, ಈ ಚಿಕ್ಕಪೇಟೆಗೆ ಹೋದ್ಮೇಲೆ ಅಲ್ಲಿ ಒಂದೊಂದು ರೋಡ್ ಇರುತ್ತೆ. ಆ ರೋಡ್ ಯಾವ್ಯಾವುದು ಅಂತ ಗೊತ್ತಿಲ್ಲ, ಮಾರ್ಕೆಟ್ ರೋಡ್ಗಳಲ್ಲಿ, ಚಿಕ್ಕಪೇಟೆ ರೋಡ್ಗಳಲ್ಲಿ ಬರುತ್ತೆ ಕರ್ಗ. ಸೊ ಅಲ್ಲಿಗೆ ಹೋಗಿ ನಾವು ವೆಯ್ಟ್ ಮಾಡಿದ್ವಿ. ತುಂಬ ಹೊತ್ತು ನಾವು ವೆಯ್ಟ್ ಮಾಡಿವಿಲ್ಲ. ನಾವು ಹೋಗಿ ಒಂದು 20 ನಿಮಿಷ ಅಷ್ಟೇ ಕರೆಕ್ಟಾಗಿ ಅಲ್ಲಿ ರೋಡಲ್ಲೆಲ್ಲ ನಿಂತಿರ್ತಾರೆ ಜನ. ನಾವು ಕೂಡ ಅಲ್ಲಿ ಹೋಗಿ ಒಂದು ಪ್ಲೇಸ್ ಮಾಡ್ಕೊಂಡು ನಿಂತ್ಕೊಂಡೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ನಂಗೆ. ಅವರು ದೂರ ಬರ್ತಿದೆ ಅಂತ ಅಂದ್ಕೊಂಡೆ, ಬಟ್ ಹತ್ರನೇ ಹಿಂಗೆ ಸಡನ್ನಾಗಿ 5 ಸೆಕೆಂಡಿಗೆ ಪಾಸ್ ಆಯಿತು ಫಸ್ಟ್ ಟೈಮು. ಅದೇ ಮಧ್ಯರಾತ್ರಿ ಒಂದು 4 o'clockಗೆ ನಾವು ನೋಡಿದ್ದು ಅನಿಸುತ್ತೆ. ಆವಾಗ ನೋಡಿದ್ದು, ಫಸ್ಟ್ ಟೈಮ್ ನೋಡಿದ್ದು ಎಕ್ಸ್ಪೀರಿಯೆನ್ಸು ನಂಗೆ ಈಗಲೂ ಮರೆಯೋಕ್ಕಾಗಲ್ಲ. ಅಷ್ಟು ನಾನು ಕಣ್ಬಿಡೋಷ್ಟೊತ್ತಿಗೆ ಪಾಸಾಗೋದ್ರು. ದ್ರೌಪದಿ ತಾಯಿ, ನಾನು ಮಹಾಭಾರತ ತುಂಬ ಸರಿ ನೋಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಎಮೋಷನ್, ಅದ್ರ ಕಥೆ ಎಲ್ಲ ಗೊತ್ತಿರೋದ್ರಿಂದ. ಸೊ ಬರ್ತಾ ನೆಕ್ಸ್ಟು ಅದರಿಂದ ಸ್ವಲ್ಪ ಮುಂದೆ ಹೋಗಿ ಸರ್ಕಲಲ್ಲಿ ನಿಂತಿದ್ರೆ ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ರು. ಅದನ್ನು ಕೂಡ ನೋಡ್ಬೋದಾಗಿತ್ತು. ನಮಗೆ ಅಷ್ಟು ಗೊತ್ತಿರಲಿಲ್ಲ. ಅಲ್ಲಿ ದೇವ್ರದ್ದೆಲ್ಲ ನಮಗೆ ನಿಂತ್ಕೊಂಡ್ರೆ ಸಾಕು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸೇ ಆಗಿಲ್ವಲ್ಲ. ಸೊ ಕಾಣಿಸಿದ್ರೆ ಸಾಕಪ್ಪ ಅನ್ನೋ ಥರ ಇತ್ತು. ಅಷ್ಟು ಜನ ತಳ್ಳಾಟ, ಮುಂದೆ ಬಂದು ನಿಲ್ತಾ ಇರ್ತಾರೆ.
ಸೊ ಪಾಪು ಬೇರೆ ಕರ್ಕೊಂಡೋಗಿದ್ದೆ ಅಂತ ತುಂಬಾ ಭಯಪಟ್ಟೆ. ಬಟ್ ಏನೂ ಹಿಂಸೆ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ದೇವ್ರನ್ನ ನೋಡ್ಕೊಬಂದೆ. ನನ್ನ ಕೈಲಿ ಎಷ್ಟಾಗಿದೆಯೋ ಅಷ್ಟು ವೀಡಿಯೋ ಮಾಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷಾಂತರ ಜನ ಸೇರಿದರು ಅಂತಲೇ ಹೇಳ್ಬೋದು. ದೇವಸ್ಥಾನದ ಮಂಡಳಿಯವರೇ ತುಂಬ ಜನ ಇದ್ದರು. ನಾನು ಫಸ್ಟ್ ಟೈಮ್ ನಾನು ಇಷ್ಟು ಜನನ ಒಟ್ಟಿಗೆ ನೋಡಿದ್ದು. ನಾವು ಬೈಕ್ ತೊಗೊಂಡೋಗಿದ್ವಲ್ವ, ಸೊ ನಾವು ಸ್ವಲ್ಪ ಹಂಗೆ ಮಾಡ್ಕೊಂಡು ಹತ್ರನೇ ಬಂದು ಬೈಕ್ ನಿಲ್ಲಿಸಿದ್ವಿ. ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಸುಮ್ಮನೆ ಚಾರ್ಜರ್, ಬ್ಯಾಟ್ರಿ ಎಲ್ಲ ಇರುತ್ತಲ್ವ, ಸೊ ಹಾಗಾಗಿ ಅದು ಫುಲ್ ಬೈಕ್ ಹೋಗೋಕ್ಕೇ ಜಾಗ ಇಲ್ಲ, ಅಷ್ಟು ಜನ ಇರ್ತಿದ್ರು. ಫುಲ್ ಹೋಯ್ತಾ ನೆಕ್ಸ್ಟ್ ರೋಡಲ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಗೋದು. ಅಲ್ಲಿಗೆ ಹೋಗಿ ಜನ ಕೂಡ ನಿಲ್ತಾಯಿದ್ರು. ಗಲ್ಲಿಲೆಲ್ಲ ಜನ, ಅಷ್ಟು ಜನ ನೋಡಿ ಲಕ್ಷಾಂತರ ಜನನೇ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಇಷ್ಟು ಜನ ಕರಗ ನೋಡೋಕ್ಕೇ ಬಂದಿದ್ದಾರಲ್ವ, ಇಷ್ಟು ಜನ ಅಂತ. ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ನೀವೇ. ಹಾಗೆ ಪೊಲೀಸವರು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಜನರನ್ನೆಲ್ಲ ಅಲರ್ಟ್ ಮಾಡೋದು, ಸೈಡ್ ಹೋಗಿ ಅನ್ನೋದು. ಹಾಗೆ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ಸ್ವಲ್ಪ ಜಾಗ ಬಿಡಿ, ಅದನ್ನೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ತುಂಬ ಸೇಫ್ಟಿ ಕೂಡ ಅನ್ನಿಸ್ತಾಯಿತ್ತು. ಯಾಕಂದರೆ ಸ್ವಲ್ಪ ದೂರಕ್ಕೇ ತುಂಬ ಪೊಲೀಸ್ನ ಅಲರ್ಟ್ ಮಾಡಿದರು. ತುಂಬ ಜನ ಪೊಲೀಸ್ ಇದ್ದರು. ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಮ್ಮ ಅಕ್ಕ ಹೋದ ವರ್ಷ ಇದ್ಲು, ಅವರು ಕೂಡ ನೋಡಬೇಕು ಅಂತ ಇದ್ದರು. ಇವಾಗ ಬರ್ತಿದೆ ನೋಡಿ ಇಲ್ಲೇ. ನೋಡ್ತಾ ಇದ್ದೀರಲ್ವ, ಇದು ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟೆ ವೀಡಿಯೋ ಮಾಡಿ ಅಂತ. ನಾನು ಮುಂದೆನೇ ಇದ್ದೆ. ಹಿಂಗೆ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗನೆ ನಡ್ಕೊಂಡು ಹೋಗ್ತಾರೆ. ಅದು ರೋಡೆಲ್ಲ ಅಷ್ಟು ನೀಟಾಗಿರಲಿಲ್ಲ, ಗುಂಡಿ ಇತ್ತು. ಎಷ್ಟು ಫಾಸ್ಟಾಗಿ ದೇವರೇ ಬಂದಿದ್ದಾರೇನೋ ಅಂತ ಅನ್ನಿಸ್ಬಿಡ್ತು ನನಗಂತೂ. ನಿಜವಾಗ್ಲೂ ದೇವರೇ ಬಂದಿದ್ರು ಅಂತಲೇ ನಾನು ನಂಬ್ತೀನಿ. ನೋಡ್ತಾ ಇರ್ಬೋದು, ಅವ್ರ ಹಿಂದೆನೂ ಕೂಡ ತುಂಬ ಜನ ಹೋಗ್ತಾರೆ. ನಾವು ಗೊತ್ತಿರಲಿಲ್ಲ, ಅದು ಮುಂದ್ಗಡೆ ಸರ್ಕಲ್ ಇತ್ತು. ಆ ಸರ್ಕಲಲ್ಲಿ ಅದೇ ಬೇರೆ ದೇವಸ್ಥಾನದಿಂದ ವಿಗ್ರಹಗಳು ತಂದಿರ್ತಾರಲ್ವ, ದೇವ್ರ ಮೂರ್ತಿಗಳು, ಅದನ್ನೆಲ್ಲ ಟ್ರ್ಯಾಕ್ಟ್ರಲ್ಲಿ ರೌಂಡಾಗಿ ನಿಲ್ಲಿಸಿದ್ರು. ಅಲ್ಲಿ ದೇವ್ರ ಡ್ಯಾನ್ಸ್ ಕೂಡ ಮಾಡ್ತು. ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನು ಆ ದೇವ್ರನ್ನ ನೋಡಿದ್ನಲ್ವ, ಅಷ್ಟಕ್ಕೇ ನನಗೆ ದುಃಖ ಬಂದುಬಿಡ್ತು. ಸೊ ನಂಗೆ ಅಳು ಕೂಡ ಬಂತು. ಸೊ ಅದಕ್ಕೆ ಸೈಡಲ್ಲಿ ಆಫ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ. ಅದನ್ನ ಮುಂದೆ ಹೋಗಿ ಕ್ಯಾಪ್ಚರ್ ಮಾಡೋಷ್ಟೊತ್ತಿಗೆ ತುಂಬ ಜನ ಇದ್ರಲ್ವ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಮನೆಗೆ ಹೋಗೋಣ ಅಂತಲೇ ಹೋಗ್ತಾ ಇದ್ವಿ. ನಮ್ಮ ಮನೆಯವರು ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಮನೆಗೆ ಕರ್ಕೊಂಡು ಹೋಗಲಿಲ್ಲ. ನನಗೆ ಮತ್ತೆ ಸರ್ಪ್ರೈಸ್ ಕೊಡೋಕ್ಕೆ KR ಮಾರ್ಕೆಟ್ ಹತ್ರ ಬರುತ್ತೆ ಅಂತ ಹೇಳಿ KR ಮಾರ್ಕೆಟ್ ಹತ್ರ ಕರ್ಕೊಬಂದರು. KR ಮಾರ್ಕೆಟ್ ನೋಡಿದ್ರೆ ಅಲ್ಲೂ ಜನ. ಈ ಮದುವೆ ಸೀಸನ್ ಆಗಿರೋದ್ರಿಂದ ಡೆಕೋರೇಷನ್ಗೆ ಬೇಕಾಗಿದ್ದಂತಹ ಈ ಪ್ರತಿಯೊಂದು ಐಟಮ್ಸು ಕೂಡ ಸಿಗ್ತಾಯಿತ್ತು. ಅದು ಸಿಗ್ತಾಯಿತ್ತು ಅಂದರೆ ಒಂದು 10-20 50 ಅಂಗಡಿನೂ ಅಲ್ಲ, ತುಂಬ ರೋಡ್ ಫುಲ್ಲು ಬರೀ ಫ್ಲವರ್ಸೇ ಮಾರ್ತಾಯಿದ್ರು. ಅದನ್ನು ನೋಡು ಅಂತೂ ನನಗೂ ಖುಷಿನೂ ಆಯಿತು, ಶಾಕು ಆಯಿತು. ಒಂದಿನ ಇದನ್ನೇ ವೀಡಿಯೋ ಬರಬೇಕು ಬೇಬಿ ಅಂತ ನಾನು ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ನೋಡೋಣ ಯಾವಾಗಾದರೂ ಫ್ರೀಯಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಬಂದರೆ ಖಂಡಿತ ಮಾಡಾಕ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ನಾನು KR ಮಾರ್ಕೆಟ್ ಹತ್ರ ಬಂದಿದ್ವಲ್ವ, KR ಮಾರ್ಕೆಟ್ ಹತ್ರ ದೇವ್ರ ಪಾಸ್ ಆಗೇ ಬಿಟ್ಟಿತ್ತು. ನಾವು ಹೋಗೋಷ್ಟೊತ್ತಿಗೆ ಸರಿ ಅಂತ ಹೇಳಿ ಅಲ್ಲಿ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದರು, ಲೈಟಿಂಗ್ಸ್ ಎಲ್ಲ ಹಾಕಿದರು. ಅಲ್ಲೂ ಕೂಡ ನಾವು ಹೋಗಿ ಒಂದು 10 ನಿಮಿಷ ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಹಸ್ಬೆಂಡ್ ಗಾಡಿ ಬರ್ತೀನಿವಿ ಅಷ್ಟೊತ್ತಿಗೆ ನಮ್ಮ ಗಾಡಿ ನಿಲ್ಸೋಕೆ ಹೋದಾಗ ಇಲ್ಲ ಪಾಸ್ ಆಗಿದೆ ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ನಾವು ಮೈಸೂರು ಬ್ಯಾಂಕ್ ರೋಡ್ ಇದೆಯಲ್ವ, ಅವೆನ್ಯೂ ರೋಡ್, ಅಲ್ಲಿ ಕರೆಕ್ಟಾಗಿ ಸಿಕ್ತು. ನಾವು ಮನೆಗೂ ಆ ಕಡೆನೇ ಹೋಗಬೇಕು. ಸೊ ಹಾಗಾಗಿ ನೋಡ್ಕೊಂಡೇ ಹೋಗೋಣ ಅಂತ ಹೇಳಿ ಅಲ್ಲೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡ್ಕೊಂಡು ಹೋಗಿದ್ದೀವಿ. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿದೆ ನೋಡಿ, ಆ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲ್ಸ್ಗೂ ಕೂಡ ಶೇರ್ ಮಾಡಿ. ನಾವು ಅಂದ್ಕೊಂಡ್ವಿ ಇಲ್ಲಿ KR ಮಾರ್ಕೆಟ್ ಹತ್ರ ಸ್ವಲ್ಪ ಅಲ್ಲಿ ಇದು ಕಾಣಿಸ್ತಿದೆಯಲ್ವಾ ದರ್ಗಾ, ಸೊ ಆ ದರ್ಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ ಆ ದರ್ಗಾ ಅಲ್ಲ ಅಂತೆ, ಬೇರೆದಂತೆ. ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಎಲ್ಲ ಬಳಸ್ಕೊಂಡು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. KR ಮಾರ್ಕೆಟಿಗೆ ಪಾಸ್ ಆಗಿಬಿಟ್ಟಿತ್ತು ನಮಗೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ
ಹೂವೆಲ್ಲ ಮಾರ್ತಾಯಿದ್ರಲ್ವ ಅದನ್ನೆಲ್ಲ ಪಾಪುಗೆ ತೋರಿಸ್ಕೊಂಡು ಸ್ವಲ್ಪ ಜಾತ್ರೆ ವೈಬೇ ಇತ್ತು KR ಮಾರ್ಕೆಟಲ್ಲಿ. ಆಟ ಸಾಮಾನ್ಸು ಪಾಪುಗೆ ಅಟ್ರ್ಯಾಕ್ಟ್ ಆಗೋ ಥರ ಲೈಟಿಂಗ್ಸ್ದೆಲ್ಲ ಮಾರ್ತಾಯಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಅಮ್ಮು ಕೂಡ ಎಚ್ಚರಾಗಿದ್ಲು. ಅಮ್ಮು ಕೂಡ ನಮ್ಮ ಅಕ್ಕಂಗೆ ತೋರ್ಸೋಕ್ಕಾಗಿಲ್ಲ ಅಂದರೂ ನಮ್ಮ ಅಕ್ಕನ ಮಗಳಿಗೆ ತೋರಿಸಿದ್ನಲ್ಲ ಅನ್ನೋದು ಒಂದು ಖುಷಿ ಆಯಿತು. ಯಾಕಂದರೆ ನಾವು 3 ಇಯರ್ಸಿಂದ ಟ್ರೈ ಮಾಡ್ತಿರೋದು ಹೋಗಬೇಕು ಅಂತ. ಏನಾದರೂ ಒಂದು ಬಂದು ಹೋಗೋಕ್ಕಾಗ್ತಾನೆ ಇರಲಿಲ್ಲ. ಹಾಗೂ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗಳು ಇಬ್ಬರು ಚಿಕ್ಕವರಾಗಿದ್ರಲ್ವ. ಸೊ ನಮ್ಮ ಅಮ್ಮನೂ ಕೂಡ ಬೇಡ ಅಂತ ಅವಾಯ್ಡ್ ಮಾಡ್ತಾಯಿದ್ರು. ಹಾಗಾಗಿ ಅದು ಒಂದು ರೀಸನ್ನು ಹೋಗೋಕ್ಕಾಗ್ತಿರ್ಲಿಲ್ಲ. ನಮ್ಮ ಅಮ್ಮನ ಹತ್ರ ಬಿಟ್ಟು ಹೋಗ್ಬೋದಾಗಿತ್ತು. ನಮ್ಮ ಅಕ್ಕನ ಮಕ್ಕಳು ಕೂಡ 3 ಜನ ಇರೋದ್ರಿಂದ ನನ್ನ ಮಗಳು 4 ಜನನ ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ. ಅಕಸ್ಮಾತ್ ನನ್ನ ಮಗಳು ಮಧ್ಯರಾತ್ರಿ ಎದ್ಲು ಅಂದರೆ ನಾನು ಇರಲೇಬೇಕು. ಸೊ ಹಾಗಾಗಿ ನಮ್ಮ ಅಮ್ಮನ ಹತ್ರ ಬಿಡದೆ ಈ ವರ್ಷ ನೋಡಿ ಹೋಗಿ ನೋಡ್ಕೊಂಬರೋ ಥರ ಆಯಿತು. ನನಗೆ ಮಾರ್ಕೆಟಿಂದ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅಷ್ಟು ಜನ ಸೊಪ್ಪು ತರಕಾರಿ ಹಾಗೆ ಸೊಪ್ಪುಗಳೆಲ್ಲ ಬಂಕಲ್ಲಿ ತೊಗೋಬೇಕು. ಈ ಫ್ಲವರ್ಸ್ ಎಲ್ಲ ಈ ಡೆಕೋರೇಷನ್ ಮಾಡ್ತಾರಲ್ಲ ಡೆಕೋರವರು ಅವರೆಲ್ಲ ತೊಗೊತಾರೆ. ಅದು ಕಡಿಮೆ ಪ್ರೈಸ್ಗೆ ಸಿಗುತ್ತಂತೆ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಈ ಫ್ಲವರ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಅದೇ ಫುಲ್ ಒಂದು ರೋಸ್ದು ಬೊಕ್ಕೆ ಥರ ಬರುತ್ತಲ್ಲ ಫುಲ್ ಅಷ್ಟು ದೊಡ್ಡದು ಅದೇ ಒಂದು 20-50 ರೂಪೀಸ್ ಇರುತ್ತೆ ಅಂತ ಹೇಳ್ತಾಯಿದ್ರು. ನನಗೆ ಅದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತ ಆಸೆ. ನೋಡೋಣ ನೆಕ್ಸ್ಟ್ ಡೇಸಲ್ಲಿ ಖಂಡಿತವಾಗೂ ವೀಡಿಯೋ ಮಾಡ್ತೀನಿ. ಮತ್ತು ಈಗ ನಾವು ಅವೆನ್ಯೂ ರೋಡಿಗೆ ಬರೋಷ್ಟೊತ್ತಿಗೆ 7 o'clock ಆಗೋಗಿತ್ತು. 6:30 ಅಂತ ಅಂದ್ಕೊತೀನಿ. 6:30 7 o'clock ಕರೆಕ್ಟಾಗಿ ಟೈಮಿಂಗ್ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲೂ ಕೂಡ ಸಿಕ್ತು. ಅಲ್ಲೂ ಕೂಡ 2 ಸರಿ ಈ ರೋಡಲ್ಲಿ ಒಂದು ಸರಿ ಹಿಂಗೆ ಸ್ಟ್ರೈಟ್ ನಿಂತಿದ್ವಿ. ನೆಕ್ಸ್ಟ್ ಮುಂದೆ ಪಾಸ್ ಆಯಿತು. ನೆಕ್ಸ್ಟ್ ಆ ಕಡೆ ರೋಡಿಗೆ ಜಂಪ್ ಆಗಿ ಅಲ್ಲೂ ಕೂಡ ಒಟ್ಟು ನಾನು ಈ ವರ್ಷ 3 ಸರಿ ದೇವ್ರನ್ನ ನೋಡೋ ಥರ ಆಯಿತು. ನಾನು 3 ವರ್ಷ ಮಿಸ್ ಮಾಡ್ಕೊಂಡಿದ್ದು ಒಂದೇ ಸರಿ ನೋಡಿದ್ದು ಖುಷಿ ನನಗಿದೆ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು ಇದೇ ಈ ಕ್ಲಿಪ್ಪಿಂಗೇ ನನಗೆ ನೀಟಾಗಿ ಸಿಕ್ಕಿದ್ದು. ನೆಕ್ಸ್ಟು ಸ್ವಲ್ಪ ಮುಂದೆ ಪಾಸ್ ಆಗ್ತೀನಲ್ಲ ಸ್ವಲ್ಪ ಚಿಕ್ಕ ರೋಡ್ ಆಗಿರೋದ್ರಿಂದ ಜಾಸ್ತಿ ಜನ ಕವರ್ ಆಗೋದ್ರು. ಸೊ ಹಾಗಾಗಿ ಅದು ಸ್ವಲ್ಪ ರೀಬರೀಲಿ ಮೇಲೆ ಇಟ್ಕೊಂಡಿದ್ದೀನಿ. ನಾನು ಹೈಟ್ ಕೂಡ ಜಾಸ್ತಿ ಇಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಕಮೆಂಟ್ ಮಾಡಿ. ಮಾತಿಗೂ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಅಂತ ಯಾಕೆ ಕೇಳ್ತಿದ್ದೀನಿ ಅಂದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಫುಲ್ ಜೋಶಲ್ಲಿ. ಸೊ ವ್ಯೂಸ್ ಬರಲ್ಲ, ಹಾಗೆ ಒಂದು ಕಮೆಂಟ್ಸ್ ಕೂಡ ಬಂದಿರಲ್ಲ. ಸೊ ಬೇಜಾರು ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ. ಸೊ ಹಾಗಾಗಿ ಕೇಳ್ತಿದ್ದೀನಿ. ಇಲ್ಲೂ ಕೂಡ ಒಂದು ದೇವಸ್ಥಾನದ ಆಪೋಸಿಟೇ ನಿಂತಿರೋದ್ರಿಂದ ದೇವರು ಒಂದು 5 ನಿಮಿಷ ಅಲ್ಲೂ ನಿಲ್ತಿ ಎಲ್ರಿಗೂ ನಿಂಬೆಹಣ್ಣೆಲ್ಲ ಕೊಡುತ್ತೆ. ನಮಗೆ ಗೊತ್ತಿಲ್ಲಲ್ಲ ಇದೆಲ್ಲ. ನಿಂಬೆಹಣ್ಣು ನಾವು ಕೊಟ್ರೂ ಕೊಡ್ತಾರೆ, ಅಲ್ಲಿ ಇರ್ತಾರಲ್ವ ದೇವಸ್ಥಾನದ ಮಂಡಳಿಯವರು. ಸೊ ಅವ್ರ ಕೈಲಿ ಕೊಟ್ಟರೆ ಅವ್ರು ಮುಟ್ಟಿಸ್ಬಿಟ್ಟು ದೇವ್ರ ಹತ್ರ ನಮಗೆ ನಿಂಬೆಹಣ್ಣು ಇಸ್ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.